ವೇಗವಾಗಿ ಹೊರಕ್ಕೆ ಒಳಗೆ. ಓಕೆ, ಇನ್ನೇಲ್ ಈಗ ಎಡವಳೆ ಮುಟ್ಟಿ ಬಲಗೈ ಪುನಃ ಮೇಲೆ ಕರುಕೊಳ್ಳಿ. ಬೇಗ ಬರಲಿ. ಹೋಲ್ಡ್. ಹಾಗೆ ಇರಿ, ನೇರವಾಗಿ ಸಾಮಾನ್ಯ ಸ್ಥಿತಿ ಉಸಿರಾಟ ಮಾಡಿ. ಕಣ್ಮುಚ್ಚಬೇಕು, ಮನಸ್ಸು ಕೇಂದ್ರೀಕೃತವಾಗಿರಲಿ. ಸರಳವಾಗಿ ಉಸಿರನ್ನು ತೆಗೆದುಕೊಳ್ತಾ ಬಿಡ್ತಾ ಬಾಯನ್ನು ಮುಚ್ಚಬೇಕು. ಎರಡು ಮೂಗಿನ ಒಳಗಿಂದ ದೀರ್ಘವಾಗಿ ಒಮ್ಮೆ ಕುಂಭಕ ರೇಚಕ. ರೇಚಕ ಉಸಿರು ಹೊರಗೆ ಹಾಕೋದು, ಕುಂಭಕ ಉಸಿರು ಕೊಳ್ಳೋದು. ಅಂತರ್ಕುಂಭಕ ಉಸಿರನ್ನು ಒಳಗಡೆ ಹೋಲ್ಡ್ನಲ್ಲಿ ಇಟ್ಕೊಂಡು ಹಾಗೇ ಇರೋದು. ಬಹಾರ್ ಕುಂಭಕ ಉಸಿರನ್ನು ಸಂಪೂರ್ಣವಾಗಿ ಹೊರಹಾಕಿ ತಟಸ್ಥವಾಗಿ ಎಂಟಿ ಲಂಗ್ಸ್ ಅಂದರೆ ಖಾಲಿ ಶ್ವಾಸಕೋಶದಲ್ಲಿ ನಾವು ಹೋಲ್ಡ್ ಮಾಡಿ ಎಷ್ಟು ಕೆಪಾಸಿಟಿ ಡೆವಲಪ್ ಮಾಡ್ತೀವಿ ಅದು ನೇರವಾಗಿ ನಮ್ಮ ಲಂಗ್ಸ್ಗಳಿಗೆ ವ್ಯಾಯಾಮ ಆಗ್ತದೆ. ಇನ್ನೇಲ್ ಪೂರ್ಣ ಉಸಿರೊಳಗೆ ತೆಗೆದುಕೊಳ್ಳಿ. ಹೋಲ್ಡ್. ಉಸಿರು ಹಾಗೆ ತಡೆ ಹಿಡಿಯಿರಿ ಸ್ವಲ್ಪ. ಎಕ್ಸೇಲ್. ನಿಧಾನಕ್ಕೆ ಉಸಿರು ಬಿಡಿ. ಹಾಗೆ ಉಸಿರು ಹೊರ ಬಿಟ್ಟು ಹಾಗೆ ಇರಬೇಕು ಭಾರ ಕುಂಭಕದಲ್ಲಿ. ಇದನ್ನು ಯಾವಾಗ ನಾವು ರೂಢಿ ಮಾಡ್ಕೊಳ್ತೀವಿ? ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮನ್ನು ದೇಹ ರಕ್ಷಣೆ ಮಾಡ್ತದೆ. ನೀರಿನಲ್ಲಿ ಮುಳುಗಿದಾಗ, ದಮ್ ಹತ್ತಿ ಏನಾದರೂ ಕೂಡ ತೊಂದರೆಗೊಳಗಾದಾಗ, ಗಾಳಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲಂಗ್ಸ್ ಶ್ವಾಸಕೋಶ ಅಷ್ಟು ಜೀವವನ್ನು ತಡೆದಿಟ್ಕೊಳ್ತಕ್ಕಂಥ ಶಕ್ತಿಯನ್ನು ಕಾಪಾಡಿಕೊಂಡು ಬರ್ತದೆ. ಇನ್ನೇಲ್ ಪೂರ್ಣ ಉಸಿರೊಳಕ್ಕೆ. ಎಕ್ಸೇಲ್. ಪೂರ್ಣ ಉಸಿರು ಹೊರಕ್ಕೆ. ಹೋಲ್ಡ್. ಇನ್ನೇಲ್. ಇಲ್ಲಿ ಹೋಲ್ಡ್ ಮಾಡಿ. ಈಗ ಅಂತರ್ಕುಂಭಕದಲ್ಲಿ ಪೂರ್ಣ ಉಸಿರು ತಗೊಂಡು ಎಷ್ಟು ಸಾಧ್ಯತೆ ಆಗ್ತದೆ ಉಸಿರನ್ನು ಶ್ವಾಸಕೋಶದಲ್ಲಿ ತುಂಬಿಸಿ ಹಾಗೆ ಹೋಲ್ಡ್ ಮಾಡಬೇಕು. ಎಕ್ಸೇಲ್. ಇದಾದ ನಂತರದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡ ಮೂಗಿನ ಶ್ವಾಸಕೋಶದಿಂದ ಉಸಿರು ತೆಗೆದುಕೊಳ್ಬೇಕು, ಬಲ ಮೂಗಿನ ಕೊರಳೆಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಓಕೆ, ಮಾಡ್ತಾ ಹೋಗಿ. ನಾವು ಸ್ಲೇಟ್ ಮ್ಯೂಸಿಕ್ ಹಾಕ್ತೀನಿ, ಒಂದು ಯೋಗ ಗೀತೆ ಹಾಕ್ತೀನಿ ಅಂತ. ಓಕೆ, ಎಡ ಮೂಗಿನೊಳಗಿಂದ ಉಸಿರು ತೆಗೆದುಕೊಂಡು ಅದನ್ನು ಮುಚ್ಚಬೇಕು, ಬಲ ಮೂಗಿನೊಳಗಿಂದ ಉಸಿರು ಹೊರಗೆ ಹಾಕಿ ಮಾಡಿ. ಇನ್ನೇನು ತೊಂದಿಲಕ್ಷಣ ದೀರ್ಘವಾಗಿ ತೆಗೆದುಕೊಳ್ಳಿ. ನಿಧಾನ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಬಲ ಮೂಗಿನೊಳಗಿಂದ ಉಸಿರು ಹೊರಗೆ ಹಾಕಿ 5 ರೌಂಡ್ ಮಾಡಿ. ಗಮನಿಸಿ, ಎಡ ಮೂಗಿನ ಒಳಗಿಂದ ತೆಗೆದುಕೊಂಡು ಬಲಕ್ಕೆ ಬಿಡಬೇಕು, ಬಲಭಾಗದಿಂದ ತೆಗೆದುಕೊಂಡು ಎಡಕ್ಕೆ ಬಿಡಬೇಕು. ಅನುಲೋಮ ವಿಲೋಮ ಪ್ರಾಣಾಯಾಮ. ತೆಗೆದುಕೊಂಡು ರಿಲ್ಯಾಕ್ಸ್, ಕೈ ಬಿಡಿ. ಮತ್ತು ಮುಂದಿನ ಹಂತದಲ್ಲಿ ಕಪಾಲಭಾತಿಯನ್ನು ಮಾಡಿ ಈ ದಿನ ಕೂಲಿಂಗ್ ಪ್ರಾಣಾಯಾಮ ಮಾಡೋಣ. ನೀವು ಉಸಿರನ್ನ ಮಾತ್ರ ಹೊರಗೆ ಹಾಕಬೇಕು, ಆಟೋಮೆಟಿಕ್ಲಿ ದೇಹ ಉಸಿರು ತೆಗೆದುಕೊಳ್ಳುತ್ತೆ. ನೋಡಿ, ಗಮನಿಸಿ.
ಈ ರೀತಿ ನಾವು ಹೃದಯಕ್ಕೆ, ಶ್ವಾಸಕೋಶಕ್ಕೆ, ಬ್ರೈನ್ಗೆ ರಕ್ತವನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತೀವಿ ಕಪಾಲಭಾತಿನಲ್ಲಿ. ವೇಗವಾಗಿ ಉಸಿರನ್ನು ಎಕ್ಸೆಲ್ ಮೂಲಕ ಹೊರಗೆ ಹಾಕಬೇಕು. ಬೆನ್ಮೂಳೆ ನೇರ ಇರಲಿ, ಬೆಂಡ್ ಆಗಬಾರ್ದು ಯಾವತ್ತು. ಓಕೆ, ಈ ದಿವಸ ಪ್ರೋಟೋಕಾಲದಲ್ಲಿದ್ದಂತೆ ಮತ್ತೆರಡು ಆಸನಗಳನ್ನು ಮಾಡೋಣ. ಲಾಸ್ಟಿಗೆ ಭ್ರಾಮರಿ ಮಾಡಿ ಶವಾಸನ